ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Road. ದಿಸ್ ಇಸ್ ಚರಣ್. ನಾವು ನೆನ್ನೆ ಅನಾಲಿಸಿಸಲ್ಲೇ ಹೇಳಿದ್ವಿ ನಾಳೆ ಮಾರ್ಕೆಟ್ ತುಂಬ ಚೆನ್ನಾಗಿರ್ತದೆ ಅಂತ. ಓಕೆ, ಚೆನ್ನಾಗಿತ್ತಾ ಇಲ್ವಾ ನೋಡೋಣ. ಪ್ಲಸ್ ನಮ್ಮ ಅನಾಲಿಸಿಸ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಇವತ್ತು ನಮ್ಮ PNL ನೋಡೋಣ. ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಮಾಡಿದ್ವಿ ಅದರಿಂದ ಅವ್ರಿಗೆ ಎಷ್ಟೆಷ್ಟು ಪ್ರಾಫಿಟ್ಸ್ ಬಂದಿದ್ದಾವೆ ನೋಡೋಣ. ಓಕೆ, ಒಂದು ಸತಿ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. దీని మీద మనం కంప్లీట్గా బయట అయితే ప్లాన్ చేసుకోవచ్చు. ఎందుకంటే ఇది లిక్విడిటీ కలెక్షన్ మార్కెట్ అయిపోయింది, ఇప్పుడు ఫుల్ డే కలెక్ట్ చేసుకుంది కాబట్టి, ప్లస్ లాస్ట్ 2 డేస్ నుంచి ఒకే దగ్గర ఫైట్ చేస్తుంది. ఫైట్ చేస్తే మార్కెట్ అప్ వెళ్ళాలి కాబట్టి దీన్ని హై బ్రేక్ అయింది అంటే రేపు కంప్లీట్గా మనము ఈ గ్యాప్ మొత్తం క్యాప్చర్ అయితే చేసుకోవచ్చు. బయింగ్ సైడ్ ಕೇಳಿಸ್ಕೊಂಡಲ್ವಾ, ಕಂಪ್ಲೀಟ್ ಬೈಯಿಂಗ್ ಸೈಡ್ ಅಂತ ಈ ಗ್ಯಾಪ್ ಪೂರ್ತಿ ಕವರ್ ಮಾಡ್ತೀನಿ ಅಂತ ರೌಂಡ್ ಮಾರ್ಕ್ ಮಾಡಿದ್ದೆ. ನೆನೆನೇ ಕ್ಯಾಂಡಲ್ ಕೂಡ ಬರ್ದಾಕಿದ್ವಿ, ಇವಾಗ ಇದನ್ನೇ ತಂಪ್ಲೇನ್ ಹಾಕೋಣ. ಪ್ಲಸ್ ಬೈಯಿಂಗೇ ಮಾಡಬೇಕು, ಈ ಮೂಮೆಂಟಮ್ ಪೂರ್ತಿ ಬರುತ್ತೆ, ಸ್ಟ್ರಾಂಗ್ ಮೂಮೆಂಟಮ್ ಬಂದಿದೆ ಎಲ್ಲ ನೋಡೋಣ. ನೆಕ್ಸ್ಟ್ ನಿಫ್ಟಿಯಲ್ಲಿ ಏನು ಹೇಳಿದ್ರೆ ಕೂಡ ಕೇಳಿಸ್ಕೊಳ್ಳಿ సార్. లెవెల్స్ ఎటువంటి చేంజెస్ లేదు, ఇది కూడా సేమ్ అక్కడే ఉంది. దీని హై బ్రేక్ అయితే ಬೈಯಿಂಗ್ ಸೈಡ್ ಪ್ಲಾನ್ చేస్తాం. ಕೇಳಿಸ್ಕೊಂಡ್ರಲ್ವಾ, ಇದರ ಹೈ ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ ಅಂತ. ಓಕೆ, ಇವಾಗ ನಿಫ್ಟಿದು ಕಟ್ ಮಾಡಿ ತಂಬ್ಲೇನ್ ಹಾಕ್ಬೇಕಾ, ಬ್ಯಾಂಕ್ ನಿಫ್ಟಿದು ಹಾಕ್ಬೇಕಾ ನೋಡ್ಕೊಳ್ಳಿ. ಪ್ಲಸ್ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, 24,750 ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕೂಡ ನೆನ್ಪಿಟ್ಕೊಳ್ಳಿ, ಇದ್ರದ್ದು ಬ್ಯಾಂಕ್ ನಿಫ್ಟಿ ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ನೋಡೋಣ ಮಾರ್ಕೆಟ್. ನಿನ್ನೆ ಬರ್ತಿರೋ ಕ್ಯಾಂಡಲ್ ಹಂಗೆ ಇದೆ, ಅದನ್ನು ಇವತ್ತು ರಿಮೂವ್ ಕೂಡ ಮಾಡಿಲ್ಲ. ಓಕೆ, ಇದು ನಮ್ಮದು ಲೆವೆಲ್ಸ್ ಎಕ್ಸಾಕ್ಟಾಗಿ ನಮ್ಮ ಲೆವೆಲ್ ಝೋನಲ್ಲೇ ಓಪನ್ ಆಗಿ, ನಾವೊಂದು ಝೋನ್ ಹಾಕಿದ್ವಲ್ಲ ಅದೇ ಝೋನ್ಗೆ ಓಪನ್ ಆಗಿ ಇದರ ಹೈ ಬ್ರೇಕ್ ಮಾಡುವಾಗ ಬೈಯಿಂಗ್ ಈ ಗ್ಯಾಪ್ ಪೂರ್ತಿ ಕವರ್ ಮಾಡುತ್ತೆ ಅಂತ, ಈ ಗ್ಯಾಪ್ ಪೂರ್ತಿ ಕವರ್ ಮಾಡಿದೆ ನೋಡ್ಕೊಳ್ಳಿ. ಓಕೆ, ಆಮೇಲೆ ಲೆವೆಲ್ಸ್ ನೋಡ್ಕೊಳ್ಳಿ. ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ, ನಮ್ಮ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆಗಿಬಿಟ್ರೆ ಏನಾಗುತ್ತೆ, ಸಪೋರ್ಟ್. ಓಕೆ, ಇದು ಬ್ರೇಕ್ ಮಾಡಿ ಮತ್ತೆ ನೋಡಿ ಅದೇ ಲೆವೆಲ್ಗೆ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಅದೇ ಸಪೋರ್ಟ್ ತಗೊಂಡಿರುತ್ತೆ. ಓಕೆ, ಅನಾಲಿಸಿಸ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡ್ತೀವಿ ಅಂತ ಕ್ಯಾಪ್ಚರ್ ಮಾಡಿದ್ದೀವಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ. ನಿಫ್ಟಿ ಕೂಡ ಸೇಮ್, ಈ ಹೈ ಬ್ರೇಕ್ ಆದರೆ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ತೀವಿ ಅಂತ ಸಿ ಎಂಟ್ರಿ ಪ್ಲೇಸ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಕ್ಯಾಪ್ಚರ್ ಮಾಡಿದ್ದೀರಾ ಇಲ್ಲ ಅನ್ನೋದು ಇವಾಗ ನಾವು ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಟೆಲಿಗ್ರಾಮ್ ಟುಡೇ. ಓಕೆ, ಜೂನ್ 20 ನೋಡ್ಕೊಳ್ಳಿ. ಬೆಳಿಗ್ಗೆ 7:43 ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದೆ ಟೆಲಿಗ್ರಾಮಲ್ಲಿ. ಓಕೆ, ಅದ್ರ ಪ್ರಕಾರನೇ ವಿಡಿಯೋ ನಡೀತದೆ, ಸೇಮ್ ಟು ಸೇಮ್ ರನ್ ಆಗ್ತದೆ, ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಅದಾದಮೇಲೆ ಲೆವೆಲ್ಸ್ ಕೊಟ್ಟಿದ್ದೀವಿ. 5 ಮಿನಿಟ್ಸಲ್ಲಿ ಲೋ ವಾಲ್ಯೂಮ್ ಇರ್ತದೆ, 50 ಮಿನಿಟ್ಸ್ ಯೂಸ್ ಮಾಡಿ ಅಂತ ಕೂಡ ಹೇಳಿದ್ದೀನಿ ಇಲ್ಲಿ, ನೀವು ನೋಡ್ಕೊಳ್ಳಿ. ಇದೆಲ್ಲ ಬಿಫೋರ್ ಮಾರ್ಕೆಟ್, ಆಮೇಲೆ ಆಫ್ಟರ್ ಮಾರ್ಕೆಟ್ ಬಂದು ಹೇಳೋ ಬ್ಯಾಚ್ ಅಲ್ಲ, ಬಿಫೋರ್ ಮಾರ್ಕೆಟ್. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸಿ ಎಂಟ್ರಿ ಪ್ಲೇಸ್, ಯಾಕಂದರೆ 5 ಮಿನಿಟ್ಸಲ್ಲಿ ಲೋ ವಾಲ್ಯೂಮ್, ಇಲ್ಲಿ 1/4 ಗಂಟೆ ಲೋ ವಾಲ್ಯೂಮ್, ಇದು 9:32 ನೋಡ್ಕೋಬೋದಲ್ಲ. ಸಿ ಎಂಟ್ರಿ ಪ್ಲೇಸ್ ಇದ್ರ ಮೇಲೆ ಬೈ ಮಾಡಿ ಅಂತ. ಇವಾಗ ಎಲ್ಲಿದೆ ಈ ಮೂಮೆಂಟಮ್ಗೆ, ಎಲ್ಲಿದೆ ನೀವು ನೋಡಿ ಹೇಳಿ. ಓಕೆ, ಸ್ಪಾಟ್ ಚಾರ್ಟ್, ಟ್ರೇಡಿಂಗ್ ವ್ಯೂ ಚಾರ್ಟ್ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ 24,600 ಸಿ ಎಂಟ್ರಿ 360 ಎಬೋವ್. 9:34 ಕಾಲ್ ಕೊಟ್ಟರೆ 9:49 ಆ್ಯಕ್ಟಿವ್ ಆಯ್ತು. ಅದು ಅಷ್ಟೊತ್ತವರೆಗೂ ಸೆಡಿಯೋಸಲ್ಲಿತ್ತು, ಆಮೇಲೆ ಆ್ಯಕ್ಟಿವ್ ಆಯಿತು. ಆ್ಯಕ್ಟಿವ್ ಆದರೆ ದಿಸ್ ಈಸ್ ದ ರಿಸಲ್ಟ್. ಓಕೆ, ನೋಡ್ಕೊಳ್ಳಿ. ಟಾರ್ಗೆಟ್ 1 PNL ಕ್ಯಾಲ್ಕುಲೇಟರ್ ಆಮೇಲೆ ನೋಡ್ಕೊಳ್ಳಿ. ಫಸ್ಟು ಟಾರ್ಗೆಟ್ ವರ್ಕ್ ಆಗಿರೋದು ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ಗಳು ಲೆಕ್ಕ ಮಾಡಿದ ಆಮೇಲೆ ದಿಸ್ ಈಸ್ ದ ರಿಸಲ್ಟ್. ಓಕೆ, ಅದನ್ನು ಕೂಡ ಕ್ಲಿಯರಾಗಿ ಸ್ಟಿಕ್ಕರ್ ಹಾಕ್ಕೊಂಡು ಬಂದು ನೀವು ನೋಡ್ಕೋಬೋದು. ನೀವು ಫಾಲೋ ಮಾಡ್ಕೊಂಡೇ ಬಂದಿದ್ದೀನಿ ನಾನು, ಕಾಲ್ ಕೊಟ್ಬಿಟ್ಟು ಏನು ಬಿಟ್ಬಿಟ್ಟಿಲ್ಲ. ಸ್ಟಿಕ್ಕರ್ಸ್ ಹಾಕ್ಕೊಂಬಂದು ಟಾರ್ಗೆಟ್ ಡನ್ ಅಂತ ಕೂಡ ಫಾಲೋ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟ್ 360 ಎಂಟ್ರಿ ಕೊಟ್ಟಿದ್ದೆ 9:00ವರೆಗೆ, ಎಲ್ಲಿಗೋಗಿದೆ ನೋಡಿ. 360 ಎಲ್ಲಿದೆ, 560 ಎಲ್ಲಿದೆ, 530, 560ಗಿಂತ ಜಾಸ್ತಿ ಹೋಗಿದೆ, 300 ಪಾಯಿಂಟ್ಸ್ ಹತ್ರ ಹೋಗಿದೆ. ಇದು ನೋಡ್ಕೊಳ್ಳಿ. ಓಕೆ, ಈ ಅನಾಲಿಸಿಸ್ನ ನೆನ್ನೆ ಕ್ಲಿಯರಾಗಿ ಹೇಳಿದ್ದೆ, ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡ್ತೀವಿ ಅಂತ. ಬೆಳಿಗ್ಗೆ ಮಾಡಿದ್ದೀವ ಇಲ್ಲ, ಇದು ನೋಡಿ ಹೇಳಿ. ದಿಸ್ ಈಸ್ ದ ರಿಸಲ್ಟ್. ಕಂಪ್ಲೀಟ್ ಎಷ್ಟು ಮೂಮೆಂಟಮ್ ಬಂತು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಫಾರೆಕ್ಸ್
ಫಾರೆಕ್ಸ್ ಬಗ್ಗೆ ಹೇಳ್ಬೇಕಲ್ಲ, ಫಾರೆಕ್ಸ್ ಕೂಡ ಮಾಡಿದ್ವಿ. ಫಾರೆಕ್ಸ್ಗೂ ಸ್ಕ್ರೀನ್ಶಾಟ್ ಇಲ್ಲಿ ನೋಡ್ಕೊಳ್ಳಿ. ಇದು ಫಾರೆಕ್ಸ್ದು, ಇದೆಲ್ಲ ಫಾರೆಕ್ಸ್ದು. ಫಾರೆಕ್ಸ್ ಮಾಡಿರೋದು ನೋಡಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. 2000 ಪಾಯಿಂಟ್ ಕ್ಯಾಚ್ ಮಾಡಿದ್ವಿ. ದಿಸ್ ಈಸ್ ದ ರಿಸಲ್ಟ್. ನಮ್ಮ ಎಂಟ್ರಿ ಇದು 1,04,287 ಬಿ ಟಿ ಸಿ ನಮ್ಮ ಎಂಟ್ರಿ. ನಮ್ಮ ಎಸ್ ಎಲ್ ಜಸ್ಟ್ 10 ಪಾಯಿಂಟ್ಸ್, 10 ಪಿಪ್ಸ್, ಪಾಯಿಂಟ್ಸ್ ಅಲ್ಲ 10 ಪಿಪ್ಸ್ ಅಷ್ಟೇ ನಮ್ಮ ಎಸ್ ಎಲ್. ಟಾರ್ಗೆಟ್ ಎಷ್ಟು ಅಂದ್ಕೊಂಡಿದ್ದೀರಾ ಹೇಳಿ? ದಿಸ್ ಈಸ್ ದ ಟಾರ್ಗೆಟ್. 2,180 ಪಿಪ್ಸ್ ನೋಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ 1:20 ಟೈಮ್ಸ್. ಓಕೆ, ಫಾರೆಕ್ಸ್ ಬಗ್ಗೆ ಐಡಿಯಾ ಇದ್ರೆ ಗೊತ್ತಿರ್ತದೆ ನಿಮಗೆ. ಇದು ಫಾರೆಕ್ಸ್, ಇದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ ಇಲ್ಲಿ ಕೂಡ. ಇವಾಗ ಫಾರೆಕ್ಸ್ ಮಾಡಿ ತೋರಿಸಿದ್ದೀನಿ, ಬ್ಯಾಂಕ್ ನಿಫ್ಟಿ ತೋರಿಸಿದ್ದೀನಿ, ನಿಫ್ಟಿ ಕೂಡ ತೋರಿಸಿದ್ದೀನಿ. ಓಕೆ, ಇವಾಗ ಇದನ್ನೇ ಕಟ್ ಮಾಡಿ ತಂಬ್ಲೇನ್ ಹಾಕೋಣ. ನೆಕ್ಸ್ಟ್ ಈ ವಾರದ ರಿಸಲ್ಟು: ಆಲ್ ಕಾಲ್ಸ್, ಆಲ್ ಟಾರ್ಗೆಟ್ಸ್, ಆಲ್ ಡೇಸ್, ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್, ನೋ ರೆಡ್. ಒಂದು ದಿವಸ ಕೂಡ ಒಂದು ಐಡಿ ಕೂಡ ರೆಡ್ ಇಲ್ಲ. ಓಕೆ, ಅದು ಪಿ ಎನ್ ಎಲ್ ಅಪ್ಡೇಟ್ ಮಾಡಬೇಕಲ್ವ? ಕಳಿಸ್ತೀನಿ ಪಿ ಎನ್ ಎಲ್, ಒಂದು ನಿಮಿಷ. ಯಾಕೆಂದರೆ ಇನ್ನೂ ನಮ್ಮದು ಫಾರೆಕ್ಸ್ ಟ್ರೇಡ್ ರನ್ನಿಂಗ್ ಇದ್ದಾವೆ, ಇನ್ನು ಸ್ಟೂಡೆಂಟ್ಸ್ ಟ್ರೇಡ್ ಹೋಲ್ಡಲ್ಲೇ ಇದ್ದಾರೆ. ಪಿ ಎನ್ ಎಲ್ ಬರೆದ್ಬಿಟ್ಟು ಕಳಿಸ್ತೀನಿ. ಇದನ್ನು ರನ್ನಿಂಗ್ ಇದೆ, ಇದು ಸ್ಟಿಲ್ ರನ್ನಿಂಗ್ ಸರ್. 2,000 ಪ್ಲಸ್ ಇದೆ, 3,000 ಪ್ಲಸ್ ಇದೆ, ಇನ್ನೂ ರನ್ನಿಂಗ್ ಇದೆ. ಕಳಿಸ್ತೀನಿ ನಾನು. ಓಕೆ ಓಕೆ, ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ 1.48. ಇವಾಗ ನೋಡ್ಕೊಳ್ಳಿ ಪಿ ಎನ್ ಎಲ್. ಪಿ ಎನ್ ಎಲ್ ಮುಂಚೆ ನೀವು ಸ್ಕ್ರೀನ್ಶಾಟಿಗೆ ಲೆಕ್ಕ ಹಾಕೋಬೇಕಲ್ಲ, ಸ್ವಲ್ಪ ಜನ ಅದಕ್ಕೆ ಕಾಯ್ತಾ ಇರ್ತಾರೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತ, ಇಂಟ್ರೆಸ್ಟ್ ಇರುತ್ತೆ ಅಲ್ವಾ? ನೋಡ್ಕೊಳ್ಳಿ ಇಲ್ಲಿ. $2,500, 2,560, 2,300, 1,200, 1,211, 6,120, 1,140, 5,863, 500, 11,700, 11,600, 3,600, 3,780. ಓಕೆ, 5,060, 4,508, 5,899. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಬನ್ನಿ. ಎಷ್ಟು ಜನ ಆ್ಯಕ್ಟಿವ್ ಟ್ರೇಡರ್ಸ್? 14 ಮೆಂಬರ್ಸ್, 14 ಜನ. 14 ಜನನೂ ಪ್ಲಸ್ಸೇ. ಇವತ್ತು ಟೋಟಲ್ 1,48,583. ಓಕೆ, ನೋ ರೆಡ್. ಒಂದು ವಾರ ಪೂರ್ತಿ ಒಂದು ಕಾಲು ರೆಡ್ ಇಲ್ಲ, ಒಬ್ಬರು ಕೂಡ ರೆಡ್ ಇಲ್ಲ. ನಾನನ್ನು ಫಾಲೋ ಮಾಡಿರೋರು. ಓಕೆ, ಬಿ ಎಮ್ ಡಾಟ್ ಫಾಲೋ ಮಾಡಿರೋರು. ಟೆಲಿಗ್ರಾಮಲ್ಲಿ ಮಾಡಿದ ಅಪ್ಡೇಟ್ ಕೂಡ 500 ಪಾಯಿಂಟ್ಸ್ ಪ್ರಾಫಿಟ್. ಓಕೆ, ಈ ಕಾರು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀವಿ. ಓಕೆ, ಇದು ಈ ವಾರದ ನಮ್ಮದು ಪಿ ಎನ್ ಎಲ್, ನಮ್ಮ ರಿಪೋರ್ಟ್ಸ್ ಎಲ್ಲ. ಯೂಟ್ಯೂಬ್ ವಿಡಿಯೋ ಬರ್ತಾ ಇಲ್ಲ. ಯೂಟ್ಯೂಬ್ ವಿಡಿಯೋ ಎಷ್ಟು ಜನ ಬೇಕು ಅಂತ ಅನಿಸ್ತಾ ಇದೆ ನಿಮಗೆ? ಎಷ್ಟು ಜನ ಇಂಟ್ರೆಸ್ಟ್ ಇದ್ದೀರಾ? ನಮ್ಮ ಯೂಟ್ಯೂಬ್ ನಾರ್ಮಲಾಗಿ ಫಸ್ಟ್ ಹಂಗಿತ್ತು ಹಂಗೆ ಅಪ್ಡೇಟ್ ಮಾಡಿ ಸರ್ ಅಂದರೆ ಆಫೀಸ್ ನಂಬರ್ಗೆ ನಿಮ್ಮ ನೇಮ್ ಸಮೇತ ಮೆಸೇಜ್ ಮಾಡಿರಿ. ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ನೋಡಿಬಿಟ್ಟು ಅಪ್ಲೋಡ್ ಮಾಡಬೇಕಾ ಇಲ್ಲ ಟೆಲಿಗ್ರಾಮಲ್ಲೇ ಪೋಸ್ಟ್ ಮಾಡಬೇಕಾ ನೋಡೋಣ. ಟೆಲಿಗ್ರಾಮ್ಗೆ ಹೆಂಗೆ ಜಾಯ್ನ್ ಆಗಬೇಕು ಸರ್ ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ಬರುತ್ತೆ, ಚಾನಲ್ಗೆ ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ, ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಸಿಗೋಣ ಮಂಡೇ. ಬಾಯ್.